ಕಲಾ ಬಳಗ ಅರ್ಪಿಸುವ ಶ್ರುತಿ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ಅಪ್ಲೋಡ್ಸ್ ನಿಮಗೆ ಫಸ್ಟ್ ಕಾಣಿಸುತ್ತೆ, ನೀವೇ ಅದರ ಫಸ್ಟ್ ವ್ಯೂವರ್ಸ್ ಆಗ್ತೀರಾ. ಸೊ ಇವತ್ತು ನಾವು ಒಂದು ಆ್ಯಪ್ ಬಗ್ಗೆ ಇನ್ಫೋನ ತಗೊಳ್ತಾ ಇದ್ದೀವಿ. ಸೊ ಟೆಲಿಗ್ರಾಮ್ ಅನ್ನೋ ಆ್ಯಪ್ ಬಗ್ಗೆ ಎಷ್ಟೋ ಜನಕ್ಕೆ ಸ್ವಲ್ಪ ಇನ್ಫಾರ್ಮೇಷನ್ ಕಡಿಮೆ ಇದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ನಿಮ್ಮ ಮೊಬೈಲಲ್ಲಿರೋ ನೆಟ್ಟನ್ನು ಆನ್ ಮಾಡಿಕೊಂಡು ಪ್ಲೇಸ್ಟೋರ್ ಆ್ಯಪ್ಗೆ ಹೋಗಿ ಅಲ್ಲಿಂದ ಟೆಲಿಗ್ರಾಮ್ ಅಂತ ಟೈಪ್ ಮಾಡಿ ಸರ್ಚ್ ಬಾರಲ್ಲಿ. ಸೊ ನಿಮಗೆ ಟೆಲಿಗ್ರಾಮ್ ಆ್ಯಪ್ ಕಾಣಿಸುತ್ತೆ. ಸೊ ನಿಮ್ಮ ಟೆಲಿಗ್ರಾಮ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಪ್ಲೇಸ್ಟೋರಲ್ಲಿ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋ ಕಾರಣ ನನಗೆ ಅಪ್ಡೇಟ್ ಅನ್ನೋ ಆಪ್ಷನ್ ಕೊಟ್ಟಿದೆ, ಅದು ಬಿಕಾಸ್ ಹೊಸ ವರ್ಷನ್ ಬರ್ತಾ ಇದೆ. ಸೊ ಇದಾದ ನಂತರ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅಥವಾ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಈಗ ನೋಡೋಣ. ನಿಮ್ಮ ಮೊಬೈಲಲ್ಲಿರೋ ನೆಟ್ಟನ್ನು ಆನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡಿ. ಸೊ ಟೆಲಿಗ್ರಾಮ್ ಪೇಜ್ ಈ ರೀತಿ ಇರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ಸ್ ಯಾರ್ಯಾರು ಟೆಲಿಗ್ರಾಮಲ್ಲಿದ್ದಾರೋ ಅವರ ಎಲ್ಲ ಹೆಸರುಗಳು ನಿಮಗೆ ಕಾಣಿಸುತ್ತೆ. ಜೊತೆಗೆ ಸರ್ಚ್ ಬಾರಲ್ಲಿ ನೀವು ಅವರ ಹೆಸರುಗಳನ್ನು ಟೈಪ್ ಮಾಡಿ ಕೂಡ ನೀವು ಅದನ್ನು ಸರ್ಚ್ ಮಾಡ್ಬೋದು. ಅದಾದ ನಂತರ ನಿಮ್ಮ ಗ್ಯಾಲರಿಗೆ ಹೋಗಿ ಗ್ಯಾಲರಿಲಿ ನಿಮಗೆ ಯಾವ ವಿಡಿಯೋಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಶೇರ್ ಆಪ್ಷನಲ್ಲಿ ಥ್ರೂ ಟೆಲಿಗ್ರಾಮ್ ಅಂತ ಸೆಲೆಕ್ಟ್ ಮಾಡಿ. ಸೊ ಟೆಲಿಗ್ರಾಮ್ ಆ್ಯಪ್ನ ಸೆಲೆಕ್ಟ್ ಮಾಡಿ ಅಲ್ಲಿ. ಅದಾದ ನಂತರ ನೀವು ಯಾರಿಗೆ ಸೆಂಡ್ ಮಾಡಬೇಕೋ ಅವರ ರೀಸೆಂಟ್ ಚಾಟ್ಸ್ ನಿಮ್ಮ ಹತ್ರ ಇದ್ದರೆ ಸೆಂಡ್ ಆಪ್ಷನನ್ನು ಹೊಡೀರಿ. ಇಲ್ಲಾಂದರೆ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಕೂಡ ನೀವು ಅದನ್ನು ಸೆಂಡ್ ಮಾಡ್ಬೋದು. ಅದಾದ ನಂತರ ನಿಮಗೆ ಈ ರೀತಿಯಾದ ಪೇಜ್ ಕಾಣಿಸುತ್ತೆ. ಕೆಳಗಡೆ ನೀವು ಕ್ಯಾಪ್ಷನ್ ಕೂಡ ಬರೀಬಹುದು. ನೇಮ್, ಪ್ಲೇಸ್ ಅಥವಾ ನಿಮಗೇನಾದರೂ ಇನ್ಫಾರ್ಮೇಷನ್ ಆ ವಿಡಿಯೋ ಬಗ್ಗೆ ಕೊಡಬೇಕಾಗಿದ್ದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಇದಾದ ನಂತರ ಸೆಂಡ್ ಆಪ್ಷನ್ ಅಂತ ಇದೆ ಪಕ್ಕದಲ್ಲಿ, ಅದನ್ನು ಹೊಡೆದ್ರೆ ನಿಮ್ಮ ವಿಡಿಯೋ ಅಥವಾ ನಿಮ್ಮ ಚಾಟ್ಸ್ ನೀವು ಅವ್ರಿಗೆ ಮೆಸೇಜಸ್ ಕೂಡ ಸೆಂಡ್ ಮಾಡ್ಬೋದು. ಸೊ ಇದು ಒಂದು ರೀತಿ ಆಲ್ ಇನ್ ಒನ್ ಆ್ಯಪ್ ಅಂತ ಕೂಡ ಹೇಳ್ಬೋದು, ಬಿಕಾಸ್ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಅದರಲ್ಲಿ ಸೆಂಡ್ ಮಾಡ್ಬೋದು.